ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಜನವರಿ ಸೈಕಲ್ ನ್ಯೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. KSYUನಲ್ಲಿ ಸಾಕಷ್ಟು UG ಮತ್ತು PG ಕೋರ್ಸಸ್‌ಗೆ ಈಗ ನ್ಯೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಲೈಕ್ BA, BCom, BSc ಅದೇ ರೀತಿ PG ಕೋರ್ಸಸ್ ಆಗಿರ್ಬೋದು. MA, MCom, MSc ಓಕೆ. ಅದೇ ರೀತಿ ಈಗ ಯಾವ ರೀತಿ ಅಡ್ಮಿಷನ್ ನೀವು ಆಗಬಹುದು. ಇಟ್ ಈಸ್ ವೆರಿ ಗೋಲ್ಡನ್ ಆಪರ್ಚುನಿಟಿ ಫಾರ್ ದೋಸ್. ಯಾರು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಯಾರು ಏನಂದರೆ ರೆಗ್ಯುಲರ್ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಲ್ಲ. ಒಂದು ಡಿಗ್ರಿ ಬೇಕು KSYUಯಿಂದ ನೀವು ಮಾಡ್ಬೋದು. KSYU ತುಂಬ ಒಂದು ಒಳ್ಳೆಯ ಆಪರ್ಚುನಿಟಿ ತಂದಿದೆ ನಿಮಗೆ ಜನವರಿ ಸೈಕಲ್ ಅಡ್ಮಿಷನಲ್ಲಿ. ನಿಮಗೆ ಇಲ್ಲಿ ಏನಂದರೆ ಇದು UGC ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಇಟ್ ಇಸ್ ಎ ಗೌರ್ಮೆಂಟ್ ಯೂನಿವರ್ಸಿಟಿ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಗೆ ಏನಂದರೆ ಇಟ್ ಈಸ್ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿದೆ ಮತ್ತು UGC ರಿಕಗ್ನೈಸ್ಡ್ ಆಗಿದೆ. ಇದು ಎಲ್ಲ ಡಿಗ್ರಿ ಎಲ್ಲ ವ್ಯಾಲಿಡ್ ಇದ್ದಾವೆ ನಿಮಗೆ ಗೌರ್ಮೆಂಟ್ ಜಾಬ್ಸ್ಗೆ, ಪ್ರಮೋಷನ್ಗೆ, ಮುಂದೆ ಹೈಯರ್ ಎಜುಕೇಷನ್ಗೆ. ದಿಸ್ ಈಸ್ ಒನ್ ಆಫ್ ದ ಗುಡ್ ಆಪರ್ಚುನಿಟಿ ಫಾರ್ ಯು. ಇಲ್ಲಿ ನೋಡ್ಬೋದಾದರೆ ಯಾವ ರೀತಿ ಸರ್ ನಮಗೆ ಗೊತ್ತಾಗುತ್ತೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತ. ನೋಟಿಫಿಕೇಶನ್ ಇದೆ, ಅದನ್ನು ನೋಡ್ತೇವೆ. ಫಸ್ಟ್ಲಿ ಯು ಹ್ಯಾವ್ ಟು ವಿಸಿಟ್ ದ KSYU ಆಫಿಷಿಯಲ್ ವೆಬ್ಸೈಟ್. ಆಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು ನೀವು. ಓಕೆ. ಆಲ್ವೇಸ್ ವಿಸಿಟ್ KSYU's ಆಫಿಷಿಯಲ್ ವೆಬ್ಸೈಟ್ ಫಾರ್ ಟು ನೋ ಅಬೌಟ್ ದ ಅಡ್ಮಿಷನ್ ಇನ್ಫಾರ್ಮೇಷನ್. ಓಕೆ. ಇಲ್ಲಿ ನೋಡ್ಬೋದು ನೀವು. ದಿಸ್ ಈಸ್ ದ ಆಫಿಷಿಯಲ್ ವೆಬ್ಸೈಟ್. ಯು ಕ್ಯಾನ್ ಸಿ ಹಿಯರ್. ಇದರ ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆ. ಯು ಕ್ಯಾನ್ ಸಿ ಇನ್ ದ ಅಡ್ಮಿಷನ್ ನೋಟಿಫಿಕೇಶನ್. ಯು ಕ್ಯಾನ್ ಸಿ ಹಿಯರ್. ಇಟ್ಸ್ ಅಡ್ಮಿಷನ್ ನೋಟಿಫಿಕೇಶನ್ ಜನವರಿ ಸೈಕಲ್ 2024-25. ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್. ಇದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ನಿಮಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡಬೇಕು ನೀವು. ಆಫ್ಟರ್ ಡೌನ್ಲೋಡಿಂಗ್ ದಿಸ್, ಎಸ್ ಇಟ್ ಇಸ್ ಡೌನ್ಲೋಡಿಂಗ್. ಇದು ಡೌನ್ಲೋಡ್ ಆಗ್ತಾ ಇದೆ ನೋಟಿಫಿಕೇಶನ್. ಓಕೆ. ಹಿಯರ್ ವಿ ಕ್ಯಾನ್ ಸಿ ದ ಇನ್ಫಾರ್ಮೇಷನ್ ಅಬೌಟ್ ದ ಅಡ್ಮಿಷನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಡಿ. ಇದರಲ್ಲಿ ಲಾಸ್ಟ್ ಡೇಟ್ ಎಲ್ಲ ಏನಂದರೆ ಅನೌನ್ಸ್ ಆಗಿಲ್ಲ. ಬಟ್ 31st ಮಾರ್ಚ್ ತನಕ ಅಡ್ಮಿಷನ್ ಲಾಸ್ಟ್ ಡೇಟ್ ಇರುತ್ತೆ. ನೀವು ವಿತಿನ್ ದ್ಯಾಟ್ ಅಡ್ಮಿಷನ್ ಆಗಿ. ಯಾವ ರೀತಿ ಅಡ್ಮಿಷನ್ ಆಗಬೇಕು, ಯಾವೆಲ್ಲ ಕೋರ್ಸಸ್ ಇದ್ದಾವೆ, ನಿಮಗೆ ಯಾವ ಕೋರ್ಸ್ ಅಡ್ಮಿಷನ್ ಆಗಬೇಕು, ಇದೆಲ್ಲ ಇದರಲ್ಲಿ ಇದೆ ನೋಡಿ ಡೀಟೇಲ್ಸ್ ಎಲ್ಲ. ಕನ್ನಡನಲ್ಲಿ ಹಾಗೂ ಇಂಗ್ಲೀಷ್ನಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಇಲ್ಲಿ. ನೋಡ್ಬೋದು ಇಲ್ಲಿ BA ಇದೆ, BCom ಇದೆ. BA ಇದರಲ್ಲಿ ಆ್ಯನ್ಯುವಲ್ ಮೋಡ್ನಲ್ಲಿದೆ. ಆ್ಯಂಡ್ ಡ್ಯೂರೇಷನ್ ಆಫ್ ಕೋರ್ಸ್ ಇಸ್ 3 years. BA ಡಿಗ್ರಿ 3 years ಇದೆ KSYUನಲ್ಲಿ. BCom ಕೂಡ 3 years ಇದೆ. ಅದರ್ಸ್ ಎಲ್ಲ ಡಿಗ್ರಿ, ಬ್ಯಾಚುಲರ್ ಡಿಗ್ರೀಸ್ ಎಲ್ಲ 3 years ಇದೆ. ಓಕೆ. ಇಲ್ಲಿ ನಿಮಗೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಇದೆಯಲ್ಲ, ಅದು 1 year ಆಗುತ್ತೆ. ಅದು ನೀವು UG ಆದಮೇಲೆ ಮಾಡ್ಬೋದು. ಅಂಡರ್ ಗ್ರ್ಯಾಜುಯೇಟ್ ಬ್ಯಾಚುಲರ್ ಡಿಗ್ರಿ ಆದಮೇಲೆ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ಕೋರ್ಸ್ಗೆ ಅಡ್ಮಿಷನ್ ತೊಗೋಬೇಕು ಆ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು. ಓಕೆ. ಎಲ್ಲ ಕೋರ್ಸಸ್ ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ, ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್. ಓಕೆ. ಆ್ಯಸ್ ಪರ್ ದಟ್ ಯು ಕ್ಯಾನ್ ಡೂ. ನೀವು PUCನಲ್ಲಿ ಯಾವುದಿತ್ತು, ಓಕೆ, ಆ್ಯಸ್ ಪರ್ ದಟ್ ಯು ಕ್ಯಾನ್ ಚೂಸ್ ಯುವರ್ ಸ್ಟ್ರೀಮ್ ಹಿಯರ್. ಅದೇ ರೀತಿ PG ಪ್ರೋಗ್ರಾಮ್ಸ್ ಕೂಡ ಇದ್ದಾವೆ. MA ಇದೆ. MAನಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. MA ಕನ್ನಡ, MA ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಉರ್ದು, ತೆಲುಗು, ಹಿಸ್ಟ್ರಿ, ಎಕೋ ಪೊಲಿಟಿಕಲ್ಸ್ ಆ್ಯಂಡ್ ಸೋ ಆನ್. ಅದೇ ರೀತಿ MCom ಕೂಡ ಇದೆ. MSc ಇದೆ. ಓಕೆ. MScನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವೆಲ್ಲ ಇದ್ದಾವೆ. ನೋಡ್ಬೋದು ಕೆಲವರು B.Ed ಮಾಡಿರ್ತಾರೆ. ಇವ್ರಿಗೆ ಕೂಡ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ನೀವು KSYUಯಿಂದ MSc ಅಥವಾ MA ಡಿಗ್ರಿ ಮಾಡಿ ನಿಮಗೆ ಒಂದು ಸ್ಪೆಷಲೈಸೇಷನ್ ಸಿಗುತ್ತೆ ಮುಂದೆ. ಓಕೆ. UGCಯಿಂದ ವ್ಯಾಲಿಡ್ ಯೂನಿವರ್ಸಿಟಿ ಇದೆ ಇದು KSYU. ಆ್ಯಂಡ್ ಕರ್ನಾಟಕ ಸ್ಟೇಟ್ದು ಒಂದೇ ಯೂನಿವರ್ಸಿಟಿ ಇರೋದು, ಅದು ಓಪನ್ನಲ್ಲಿ ಡಿಗ್ರಿ ಪ್ರೊವೈಡ್ ಮಾಡ್ತಾಯಿದೆ. ಇಲ್ಲಿ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಏನೂ ಇರೋದಿಲ್ಲ, ಅಟೆಂಡೆನ್ಸ್ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಡೈರೆಕ್ಟ್ ಎಕ್ಸಾಮ್ಸ್ ಇರುತ್ತೆ ಆ್ಯಂಡ್ ಅಸೈನ್ಮೆಂಟ್ಸ್ ಎಲ್ಲ ಇರ್ತವೆ. ಆನ್ಲೈನ್ ಆ್ಯಪ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ. ಇಲ್ಲಿ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಏನು ಇರೋದಿಲ್ಲ, ಆನ್ಲೈನ್ನಲ್ಲಿ ಕ್ಲಾಸಸ್ ಇರ್ತವೆ ಅಥವಾ PCP ವೀಕ್ಲಿ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ ನಿಮಗೆ. ಒನ್ಸ್ ನೀವು ಎನ್ರೋಲ್ ಆದರೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಗ್ರೂಪ್ ಎಲ್ಲ ಮಾಡಿರ್ತಾರೆ ಸಪ್ರೇಟಾಗಿ. ಇಲ್ಲಿ ಇಷ್ಟೆಲ್ಲ ಕೋರ್ಸಸ್ ಇದೆ. ಅದೇ ರೀತಿ ಫ್ರೀ ಸ್ಟ್ರಕ್ಚರ್ ಏನು ಸರ್, ಫೀಸ್ ಏನಿರ್ಬೋದು? ಓಕೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಟ್. ನೋಡ್ಬೋದು ನಿಮಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಫೀಸ್ ಹೇಳ್ತಾರೆ, ಹೌದಾ? ಅಫಿಷಿಯಲ್ ಆಗಿ ಫೀಸ್ ಏನಿದೆ ಅದು ನೀವು ಪೇ ಮಾಡಬೇಕಾಗತ್ತೆ. ಓಕೆ. ನೀವು ರೀಜ್ನಲ್ ಸೆಂಟರ್ಗೆ ವಿಸಿಟ್ ಮಾಡಿ ಅಡ್ಮಿಷನ್ಗೆ. ಓಕೆ. ಇಫ್ ಯು ವಿಸಿಟ್ ರೀಜ್ನಲ್ ಸೆಂಟರ್, ದೇರ್ ಯು ಕ್ಯಾನ್ ಸಿ ಎ ಪ್ರಾಪರ್ ಫೀಸ್ ಸ್ಟ್ರಕ್ಚರ್. ಓಕೆ. ಎಸ್ ಯು ಕ್ಯಾನ್ ಸಿ. BAಗೆ ಫೀಸ್ ಎಷ್ಟಿದೆ, ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ನೀವು ಫಸ್ಟ್ ಇಯರ್ BAಗೆ ಅಡ್ಮಿಷನ್ ತೊಗೋತಾ ಇದ್ದೀರಾ ಅಂದರೆ ಯುವರ್ ಟೋಟಲ್ ಫೀಸ್ ವಿಲ್ ಬಿ 8,400 rupees ಫಾರ್ ಅದು. ಓಕೆ. ಇದರಲ್ಲಿ ಕನ್ಫ್ಯೂಸ್ ಆಗೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ಏನಿದೆ ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಸೇರಿಸಿ ಫೀಸ್ ಇದೆ ಇದು. ಓಕೆ. ID ಕಾರ್ಡ್ಗೆ, ಟೆಕ್ಸ್ಟ್ ಬುಕ್ ಎಲ್ಲ ಸೇರಿಸಿ ಇಷ್ಟು ಫೀಸ್ ಇದೆ ಇದು. ಓಕೆ. ಇಲ್ಲಿ ಇಫ್ ಯು ಆರ್ BPL, ನೀವು ಒಬ್ಬ ಮಹಿಳೆಯರು ಇದ್ದೀರಾ, BPL ರೇಷನ್ ಕಾರ್ಡ್ ಇದೆ ನಿಮ್ಮ ಕಡೆ ಅಂದರೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಎಷ್ಟಾಗುತ್ತೆ ಅದು? 7,840 rupees ಆಗುತ್ತೆ ಇಫ್ ಯು ಆರ್ BPL. ಓಕೆ. ಅಥವಾ ನೀವು ನಾರ್ಮಲ್ ಸ್ಟೂಡೆಂಟ್ ಇದ್ದೀರಾ ಅಂದರೆ 8,400. ಯಾರು ಮಹಿಳೆಯರ ಕಡೆ BPL ಕಾರ್ಡ್ ಇದೆಯಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ. ಕೆಲವರು KSRTC ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ KSRTC ಎಂಪ್ಲಾಯಿ ಅವರು ಸ್ಟೂಡೆಂಟ್ ಆಗಿರ್ಬೋದು. ಅವರಿಗೆ ಕೂಡ ಡಿಸ್ಕೌಂಟ್ ಎಲ್ಲ ಇದೆ. ಇದು ನೋಟಿಫಿಕೇಶನ್ ನೀವು ನೋಡಿ ಅಲ್ಲಿ. ಓಕೆ. ಟೋಟಲ್ ಕಾಮನ್ ಫೀಸ್ 8,400 ಇದೆ. ನಿಮಗೆ ಕಡೆ ಲೇಡೀಸ್ ಕಡೆ BPL ಕಾರ್ಡ್ ಇದ್ದರೆ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ.
ಯಾರ ಕಡೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಲೇಡೀಸ್ ಕಡೆ, ಸೊ ಅವರಿಗೆ 8,400, ಅದರ್ ಸ್ಟೂಡೆಂಟ್ಸ್ಗೆಲ್ಲ 8,400 ಆಗುತ್ತೆ. ಓಕೆ, ಬಾಯ್ಸ್ ಆಗಿರ್ಬೋದು. ಓಕೆ, ಸೊ ಯಾರಿಗೆ ಲೇಡೀಸ್ ಕಡೆ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಕಡಿಮೆ ಇದೆ. ಈ ರೀತಿ ನೋಡ್ಬೋದು ಈ ಒಂದು ಟೇಬಲನ್ನು ನೀವು. ಸೊ ಈಗ ಅಡ್ಮಿಷನ್ ಯಾವ ರೀತಿ ಆಗಬೇಕು ಸರ್? ಓಕೆ, ಸೊ ಅಡ್ಮಿಷನ್ ಯಾವ ರೀತಿ ಆಗಬೇಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ವಿಸಿಟ್ ದ ಯೂನಿವರ್ಸಿಟೀಸ್ ವೆಬ್ಸೈಟ್. ಸೊ ಇಲ್ಲಿ ಅಡ್ಮಿಷನ್ 2 ವೇಸ್ನಲ್ಲಿ ಆಗ್ಬೋದು. ಫಸ್ಟ್ ನೀವು ರೀಜನಲ್ ಸೆಂಟರ್ ವಿಸಿಟ್ ಮಾಡಬೇಕು. ಸೊ ಎಲ್ಲ ಡಿಸ್ಟಿಕ್ನಲ್ಲಿ KSU ಇದು ರೀಜನಲ್ ಸೆಂಟರ್ ಇದೆ. ಸೊ ಯು ಹ್ಯಾವ್ ಟು ಸರ್ಚ್ ಇನ್ ಗೂಗಲ್ KSU ರೀಜನಲ್ ಸೆಂಟರ್. ಸೊ ಯು ವಿಲ್ ಗೆಟ್ ದ ಲಿಸ್ಟ್ ಹಿಯರ್. ಇಲ್ಲಿ ನೋಡ್ಬೋದು ರೀಜನಲ್ ಸೆಂಟರ್ ಅಂತ ಇದೆ. ಇದರದ್ದು ಕೂಡ ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಳ್ಳಾರಿ ಇದೆ, ಬಾಗಲಕೋಟೆ ಇದೆ, ಬೆಂಗಳೂರು ಇದೆ. ಓಕೆ, ಅದೇ ರೀತಿ ಸಾಕಷ್ಟು ಎಲ್ಲ ಡಿಸ್ಟಿಕ್ಸ್ ನೇಮ್ ಮೆನ್ಷನ್ ಆಗಿದೆ, ದಾವಣಗೆರೆ, ಧಾರವಾಡ. ಸೊ ನಾನಿಲ್ಲಿ ದಾವಣಗೆರೆ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ದಾವಣಗೆರೆಯಲ್ಲಿ ಯಾವುದು ಏನಂದರೆ ಡೈರೆಕ್ಟರ್ ಯಾರಿದ್ದಾರೆ ಅವ್ರ ನೇಮ್ ತೋರಿಸುತ್ತೆ. ಇಲ್ಲಿ ಡಾಕ್ಟರ್ ವಿಜಯ್ ಪ್ರಕಾಶ್ ಅಂತ ಇದ್ದಾರೆ. ಓಕೆ, ಸೊ ಇಲ್ಲಿ ಇದು ರೀಜನಲ್ ಸೆಂಟರ್ ಎಲ್ಲಿ ಬರುತ್ತೆ ನೋಡ್ಬೋದು. ಇಲ್ಲಿ KSU ರೀಜನಲ್ ಸೆಂಟರ್ GH ಪಟೇಲ್ ಲೇಔಟ್ ಬಿಹೈಂಡ್ ಶಮ್ನೂರ್ ನಗ್ನೂರ್ ರೋಡ್, ದಾವಣಗೆರೆ. ಓಕೆ, ಸೊ ನೀವು ಇಲ್ಲಿ ಹೋಗಿ, ಇದು ಆಫಿಷಿಯಲ್ ರೀಜನಲ್ ಸೆಂಟರ್ ಆಗಿದೆ, ಇಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಓಕೆ, ಸೊ ಇದು ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅದು. ಓಕೆ, ದಾವಣಗೆರೆ ಇದೆ, ಅದೇ ರೀತಿ ಧಾರವಾಡ ಇದೆ, ಗದಗ ಇದೆ, ಹಾವೇರಿ ಇದೆ, ಹಾಸನ್ನು, ಕಲಬುರಗಿ. ಓಕೆ, ಇದರ ಲಿಸ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಆಫ್ಲೈನ್ ಹೋಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ಡೀಟೇಲ್ಸ್. ಓಕೆ, ಇಲ್ಲಿ ರೀಜನಲ್ ಡೈರೆಕ್ಟರ್ ಯಾರಾಗಿದ್ದಾರೆ, ಅಡ್ಮಿಷನ್ ಆಫೀಸರ್ಸ್ ಎಲ್ಲ, ಸೊ ಡೀಟೇಲ್ಸ್ ಎಲ್ಲ ಮೊಬೈಲ್ ನಂಬರ್ ಇರುತ್ತೆ. ಆ್ಯಂಡ್ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ಇಲ್ಲಿ ಅಡ್ಮಿಷನ್ ಆದ ತಕ್ಷಣ ನಿಮಗೆ